ಗ್ರಾಮ ಪಂಚಾಯಿತಿಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಆರೋಪ ಕೇಳಿ ಬರ್ತಾ ಇದೆ. ಕಾಮಗಾರಿ ನಡೆಯದೆ ಪಂಚಾಯಿತಿ ಅಧಿಕಾರಿಗಳಿಂದ ಲಕ್ಷಾಂತರ ರೂಪಾಯಿ ಡ್ರಾ. ಗ್ರಾಮ ಪಂಚಾಯಿತಿಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಆರೋಪ. ಕಾಮಗಾರಿ ನಡೆಯದೆ ಪಂಚಾಯಿತಿ ಅಧಿಕಾರಿಗಳಿಂದ ಲಕ್ಷಾಂತರ ರೂಪಾಯಿ ಡ್ರಾ. 2019, 20, 20, 21, 21, 22ರ ಅವಧಿಯಲ್ಲಿ ಭ್ರಷ್ಟಾಚಾರದ ಆರೋಪ. ಕಾಗದದಲ್ಲೇ ಕಾಮಗಾರಿ ಪೂರ್ಣಗೊಂಡಿದೆ ಎಂದು ತೋರಿಸಿ ಅನುದಾನ ಲೂಟಿ. ಬೆಳಗಾವಿಯ ಈಡ್ಗಲ್ ಗ್ರಾಮ ಪಂಚಾಯಿತಿಯಲ್ಲಿ ಅಕ್ರಮದ ಆರೋಪ. ಹಿಂದಿನ ಪಿಡಿಒ ಮಾಡಿರೋ ಭ್ರಷ್ಟಾಚಾರಕ್ಕೂ ನಮಗೂ ಸಂಬಂಧ ಇಲ್ಲ ಅಂತಿರುವಂತಹ ಹಾಲಿ ಪಿಡಿಒ ಅಧಿಕಾರಿಗಳು ಹಾಗೂ ಪಿಡಿಒ ನಡೆಗೆ ಗ್ರಾಮಸ್ಥರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಪಂಚಾಯಿತಿ ಅಧಿಕಾರಿಗಳಿಂದ ಲಕ್ಷಾಂತರ ರೂಪಾಯಿ ಭ್ರಷ್ಟಾಚಾರ ನಡೆದಿದೆ. ಇದು ನಡೆದಿರುವಂತಹದ್ದು ಬೆಳಗಾವಿಯಲ್ಲಿ 2019, 20, 2020, 21 ಹಾಗೂ 2021, 22ರ ಅವಧಿಯಲ್ಲಿ ನಡೆದಿರುವಂತಹ ಭ್ರಷ್ಟಾಚಾರ. ಸೊ ಈ ಭ್ರಷ್ಟಾಚಾರದ ಆರೋಪ ಹೇಗೆ ನಡೆದಿದೆ ಅಂದ್ರೆ, ಕಾಗದದಲ್ಲೇ ಎಲ್ಲ ಕಾಮಗಾರಿ ಪೂರ್ಣಗೊಂಡಿದೆ. ಇಲ್ಲಿ ಇವರು ಕಾಮಗಾರಿ ಮಾಡಿದೀನಿ ಅಂತ ತೋರಿಸಿಲ್ಲ. ಇವರು ತೋರಿಸ್ತಿರೋದು ಓನ್ಲಿ ಲೆಟರ್. ನೋಡ್ರಿ, ನಮ್ಮ ಕಾಮಗಾರಿ ಆಗಿದೆ, ಇಲ್ಲಿ ನೋಡಿ ಅಂತ ಹೇಳಿ ಲೆಟರ್ ಅನ್ನ ತೋರಿಸಿ ಅನುದಾನವನ್ನ ಲೂಟಿ ಮಾಡಿದ್ದಾರೆ, ಕಮಾಯಿ ಮಾಡಿದ್ದಾರೆ. ಈ ಒಂದು ಘಟನೆ ನಡೆದಿರೋ ಒಂದು ಬೆಳಗಾವಿಯ ಈಡ್ಗಲ್ ಗ್ರಾಮ ಪಂಚಾಯಿತಿಯಲ್ಲಿ. ಸೊ ಅಕ್ರಮದ ಆರೋಪ ಕೇಳಿ ಬರ್ತಾ ಇದೆ. ಗ್ರಾಮದ ಶುದ್ಧ ಕುಡಿಯುವ ನೀರಿನ ಘಟಕ ದುರಸ್ತಿಗೆ ಸ್ಪಂದನೆ ನೀಡದ ಪಿಡಿಒ. ಫ್ರೀಡಂ ಟಿವಿ ಕ್ಯಾಮೆರಾ ಮುಂದೆ ಪಿಡಿಒಗೆ ಗ್ರಾಮಸ್ಥರು ತರಾಟೆ. ಶುದ್ಧ ಕುಡಿಯುವ ನೀರಿನ ಘಟಕ ಸಿದ್ಧ ಇದೆ ಅಂತ ಹಸಿ ಸುಳ್ಳು ಮಾಹಿತಿ. ಈಡಗಲ್ ಗ್ರಾಮ ಪಂಚಾಯಿತಿ ಪಿಡಿಒ ಭೀಮಪ್ಪ ಗುಡುಗೇನವರು. ದುರ್ವಾಸನೆ, ರೋಗ ರುಜಿನಗಳ ಭೀತಿಯಲ್ಲಿ ಗ್ರಾಮಸ್ಥರು. ಶೌಚಾಲಯ ಸೌಲಭ್ಯವಿಲ್ಲದೆ ಬಯಲು ಶೌಚಾಲಯಕ್ಕೆ ತೆರಳುತ್ತಿರುವ ಮಹಿಳೆಯರು. ಹಲವು ಬಾರಿ ಮನವಿ ಮಾಡಿದ್ರು ತಲೆ ಕೆಡಿಸಿಕೊಳ್ಳದ ಪಿಡಿಒ ಭೀಮಪ್ಪ. ತಪ್ಪಿತಸ್ಥ ಅಧಿಕಾರಿಗಳ ವಿರುದ್ಧ ಕಠಿಣ ಕ್ರಮಕ್ಕೆ ಗ್ರಾಮಸ್ಥರ ಒತ್ತಾಯ. ಹೌದು, ಗ್ರಾಮ ಪಂಚಾಯಿತಿಯಲ್ಲಿ ದೊಡ್ಡ ಬ್ರಹ್ಮಾಂಡ ಭ್ರಷ್ಟಾಚಾರವೇ ನಡೆದಿದೆ. ನೀರಲ್ಲೂ ಕೂಡ ಇವರು ಭ್ರಷ್ಟಾಚಾರವನ್ನ ತೋರಿಸಿದ್ದಾರೆ. ಇನ್ನು ನಮ್ಮ ಫ್ರೀಡಂ ಟಿವಿ ಕ್ಯಾಮ್ರಾ ನೋಡ್ತಿದ್ದಂಗೆ ಅಲ್ಲಿ ಸ್ವಲ್ಪ ಪಿಡಿಒನು ಸ್ವಲ್ಪ ಭಯಭೀತರಾಗಿದ್ದಾರೆ. ಇನ್ನು ಗ್ರಾಮಸ್ಥರು ಕೂಡ ನಮ್ಮ ಕ್ಯಾಮ್ರಾ ಮುಂದೆ ಪಿಡಿಒಗೆ ತರಾಟೆಯನ್ನ ತೆಗೆದುಕೊಂಡಿದ್ದಾರೆ. ಅದ್ರ ಬಗ್ಗೆ ಬಿಲ್ ತೆಗೆದಾರ, ಅದನ್ನ ತೆಗ್ದಾರೆ. ಅಲ್ಲಿ ರಸ್ತಾನೇ ಇಲ್ಲ. ಬಟ್ ಅಲ್ಲಿ ಎಂದ ಸುಡುಗಾಡು ಉಂಟೈತಿ, ರಸ್ತಾ ಐತಿ. ಇಂದವ್ರಿಗೆ ಈಗ ರಸ್ತಾನೂ ಇಲ್ಲ, ಅಲ್ಲಿ ಎಲ್ಲ ಕ್ಲೀನ್ ಆಗೈತಿ. ಗೊತ್ತೈತ್ರಿ, ಕೇಳ್ರಿ ಅವ್ರು. ಗಟರ್ ಇದು ಮಾಡಿ ಆ ಗಟರ್ನು ಸ್ವಚ್ಛ ಮಾಡಿಲ್ಲ. ಹಾಂ, ಮತ್ತು ಆ ಫಿಲ್ಟರ್ ನೀರಿನಂತೆ ಒಂದು 4 ವರ್ಷ ಆಯ್ತು ಸರ್ ಬಂದಾಗಿ. ಒಟ್ಟು ಅದು ನೀರಿನಿಲ್ಲ ಸರ್. ಇಲ್ಲಿ ಚಲೋ ಮಾಡಿಸಿಲ್ಲ ಸರ್, ಚಲೋ ಆಗಿಲ್ಲ ಸರ್, ಒಟ್ಟ ಚಲೋ ಆಗಿಲ್ಲ. ಮತ್ತೆ ಅದಕ್ಕೆ ದುಡ್ಡು ತೆಗಿತಾರ, ಲಕ್ಷ ದುಡ್ಡು ತೆಗಿತಾರ. ಇಲ್ಲಿ ಸರ್ ಅವ್ರು ಎಲ್ಲ ಅವ್ರ ಕೈಯಾಗೈತ್ರಿ. ನಮ್ಮ ತೆಗೆದು ನಮ್ಗೆ ಗೊತ್ತಾಗತ್ತೆ, ತೆಗೆದು ನಮ್ಗೆ ಹೆಂಗೆ ಗೊತ್ತಾಗತ್ತೆ ಹೇಳಿ ಸರ್. ಈಗ ವಾಟರ್ ಸಪ್ಲೈ ಮತ್ತು ಸ್ಯಾನಿಟೈಸರ್ ಅಂತ ತೆಗಿತಾರ, ಲಕ್ಷ ಗಟ್ಟಲೆ ತೆಗಿತಾರ. ಎಲ್ಲಿ ಸ್ವಚ್ಛತೆ ಎಲ್ಲೈತಿ? ನೀರಿಂದೆಲ್ಲಿ ಕರೆಕ್ಟ್ ಐತಿ? ನೀರಿನಂತೆ ಈ ಕುಡಿ ನೀರಿಂದ ಸ್ವಚ್ಛತೆ ಐತ್ರಿ. ಕುಡಿ ನೀರಿಗೆ ಐತಿ, ಗಟರ್ ಸ್ವಚ್ಛತೆ ಇಲ್ಲ. ಸ್ಯಾನಿಟೈಸರ್ ತೆಗಿಂತದ್ದು ಬಿಲ್ ತೆಗಿತಾರೆ. ಏನು ಮಾಡೋರು ನೀವು? ಕೇಳೋಂಗಿಲ್ಲ, ನೀವು ಪ್ರಶ್ನೆ ಮಾಡೋಂಗಿಲ್ಲ. ಏನು ನಾವು ಹೊತ್ತು ಹೊಲ್ಲಾಗದು ದುಡ್ಯಾಕೆ ಹೋಗಾರ, ಏನು ಅಷ್ಟೊಂದು ಏನು ಅವನ್ನ ಅಬ್ಜೆಕ್ಷನ್ ಮಾಡೋದು ಅಂತ ಹೇಳ್ತಾರೆ. ಅವರ ಮಾಡ್ತಾರೆ ಬಿಡ ಅಂತೇಳಿ ನಾವು ಹಿಂಗೆ ಮಾಡ್ತೀವಿ. ಈ ಫಿಲ್ಟರ್ ಮಷಿನ್ ಬಗ್ಗೆ ನೀವು ಕೇಳಿದಾಗ ಏನಂತಾರೆ ಪಿಡಿಒ ಸಾಹೇಬ್ರು? ಅಂದ್ರೆ ಸರ್ ನಮ್ಮಲ್ಲಿ ಯೂಸ್ ಮಾಡೋದಿಲ್ಲ ಅವ್ರು ಭಾಳಕ ಅದನ್ನು. ಅದ್ರ ಸಲುವಾಗಿ ಸರ್ ಹಾಂ ರಾಮ್ದಕ್ಕೆ ಹೋಗಿ ತೊಗೊಂಬರ್ತಾರೆ. ಯೂಸನ್ನು ಮಾಡೋದಿಲ್ಲ ಅದನ್ನು, ಭಾಳಕ ಯೂಸ್ ಮಾಡೋದು. ಈ ಕೆಟ್ಟ ವರ್ಷ ಆಯ್ತು. ಬೆಳಗಾವಿಯಲ್ಲಿ ಭ್ರಷ್ಟಾಚಾರದ ಆರೋಪ ಕೇಳಿ ಬರ್ತಾ ಇದೆ. ಕಾಮಗಾರಿ ಪೂರ್ಣಗೊಂಡಿಲ್ಲ ಅಂತ ಅಂದ್ರೂ ಕೂಡ ಇವರು ಲೆಟರ್ ಅಲ್ಲಿ ತೋರಿಸ್ತಾರೆ, ನೋಡ್ರಿ ಸ್ವಾಮಿ ಕಾಮಗಾರಿ ಆಗಿದೆ ಅಂತ ಹೇಳಿ. ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ಉತ್ತರ ಕರ್ನಾಟಕದ ಬ್ಯೂರೋ ಚೀಫ್ ಆದಂತಹ ರಾಘವೇಂದ್ರ ಹುಗಾರ್. ರಾಜೇಶ್, ಏನಿದು ಬೆಳಗಾವಿಯಲ್ಲಿ ಇಷ್ಟೊಂದು ದೊಡ್ಡ ಭ್ರಷ್ಟಾಚಾರ ನಡೆದಿರೋದು? ಅದು ಕೂಡ ಕಾಮಗಾರಿ ಆಗಿದೆ ಅಂತ ಲೆಟರ್ ಅಲ್ಲಿ ತೋರಿಸ್ತಾರೆ, ನೀರಲ್ಲೂ ಭ್ರಷ್ಟಾಚಾರ ಮಾಡ್ತಾರೆ ಅಂದ್ರೆ ಇನ್ನು ಯಾವ ಲೆವೆಲ್ ಅಲ್ಲಿ ಅವರು ಅಧಿಕಾರಿಗಳು ಇಳಿದಿರ್ಬೋದು ಭ್ರಷ್ಟಾಚಾರಕ್ಕೆ ಅಂತ?
ಎಸ್ ಶಿಲ್ಪ ಅಂತಂದ್ರೆ ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕಿನ ಇಡಗಲ್ ಗ್ರಾಮ ಪಂಚಾಯತಿಯಲ್ಲಿ ಸಾಕಷ್ಟು ಅವ್ಯವಹಾರ ಆರೋಪ ಈಗ ಕೇಳಿ ಬಂದಿರತಕ್ಕಂಥದ್ದು. ಏನು ಕಳೆದ 2019ರಿಂದ ಕಳೆದ 3 ವರ್ಷ ಅಂತಂದ್ರೆ ಹಿಂದೆ ಇರುವಂತಹ ಪಿಡಿಒ ಅಂತಂದ್ರೆ ಲಕ್ಷಾಂತರ ರೂಪಾಯಿಯನ್ನ ಹಣವನ್ನ ದುರುಪಯೋಗಪಡಿಸಿಕೊಂಡು ಈಗ ಅವರು ರಿಟೈರ್ಮೆಂಟ್ ಆಗಿದ್ದಾರೆ. ಈಗ ಬಂದಿರುವಂತ ಪಂಚಾಯತಿ ಪಿಡಿಒ ಈ ಬಗ್ಗೆ ಮಾಹಿತಿ ಕೇಳಿದ್ರೆ ಅದಕ್ಕೂ ನನಗೂ ಸಂಬಂಧ ಇಲ್ಲ ಅನ್ನೋ ಮಾತನ್ನ ಹೇಳ್ತಾರೆ. ಯಾಕಂದ್ರೆ ಕಾಮಗಾರಿ ಆಗದೇನೆ ಲಕ್ಷ ಬಿಲ್ಗಳನ್ನ ತೆಗೆದಿರ್ತಕ್ಕಂಥದ್ದು. ಯಾಕಂದ್ರೆ ಸ್ಮಶಾನಕ್ಕೆ ಹೋಗುವಂತ ದಾರಿಯನ್ನ ಮಾಡಿದೆ ಅಂತೇಳಿ ಏನು ಕೊಟ್ಟಿ ದಾಖಲೆಗಳನ್ನ ಸೃಷ್ಟಿಸಿ ಲಕ್ಷಾಂತರ ರೂಪಾಯಿಗಳನ್ನ ಹಣವನ್ನ ದೂಚಿದ್ದಾರೆ. ಅಲ್ಲದೆ ಕುಡಿಯ ನೀರಿನ ಶುದ್ಧೀಕರಣ ಘಟಕ ಇದೆ, ಇದಕ್ಕೆ ಮೇಂಟೆನೆನ್ಸ್ ಅಂತೇಳಿ ಏನು ಪ್ರತಿ 3 ತಿಂಗಳಿಗೊಮ್ಮೆ ಏನು 90,000 70,000 ಈ ರೀತಿ ಹಣವನ್ನ ತೆಗೆದುಕೊಂಡು, ಆದ್ರೆ ಯಾವುದೇ ರೀತಿ ಕುಡಿಯೋ ಶುದ್ಧಿ ನೀರಿನ ಘಟಕ ಇದೆ, ಅದು ಯಾವುದೇ ರೀತಿ ಕಳೆದ 4 ವರ್ಷದಿಂದ ಅದು ಚಾಲ್ತಿಯಲ್ಲಿಲ್ಲ. ಹೀಗಾಗಿ ನಾವು ದೃಶ್ಯದಲ್ಲಿ ಏನಂತಂದ್ರೆ ತೋರಿಸಲಾಗಿರ್ತಕ್ಕಂಥದ್ದು ಅದು ಏನೇನ ಗ್ರಾಮಸ್ಥರೇ ಸ್ವತಃ ಏನು ಮುಂದೆ ಅಂದ್ರೆ ನಮ್ಮ ಕ್ಯಾಮ್ರಾ ಮುಂದೆನೆ ಹೇಳ್ತಕ್ಕಂಥದ್ದು. ಅವಾಗ ಇದಕ್ಕೆ ಉಡಾಪ ಉತ್ತರವನ್ನ ಈಗಿರುವಂತ ಪಿಡಿಒ ಭೀಮಪ್ಪ ಗುಡನವರು ಏನು ಅದಕ್ಕೆ ಸಮರ್ಪಕ ಉತ್ತರವನ್ನ ಕೊಡ್ಲಿಲ್ಲ. ಚಾಲ್ತಿ ಇದೆ ಅಂತಾನೆ ಹೇಳ್ತಾರೆ, ಆದ್ರೆ ಯಾವುದೇ ರೀತಿ ಕಣ್ಣು ಮುಂದೆನೆ ಇದ್ರು ಕೂಡ ಏನು ಅದಕ್ಕೆ ಉತ್ತರ ಕೊಡ್ತಾ ಇಲ್ಲ. ಹೀಗಾಗಿ ಸಂಬಂಧಪಟ್ಟ ಏನಂತಂದ್ರೆ ಜಿಲ್ಲಾ ಪಂಚಾಯತಿ ಸಿಇಒ ಆಗಿರ್ಬೋದು, ಇಒ ಆಗಿರ್ಬೋದು, ಯಾಕಂದ್ರೆ ಇದು ಬೆಳಗಾವಿ ಜಿಲ್ಲೆಯಿಂದ ಸುಮಾರು 130 ಕಿಲೋಮೀಟರ್ ಆಗತ್ತೆ ಊರಿಗೆ. ಹೀಗಾಗಿ ಅಲ್ಲಿನ ಹಿರಿಯ ಅಧಿಕಾರಿಗಳು ಯಾರು ಈ ಕಡೆ ಬರ್ಲಿಕ್ಕೆ ಮನಸ್ಸು ಮಾಡಲ್ಲ. ಹೀಗಾಗಿ ಇಲ್ಲಿನ ಪಿಡಿಒ ಅಧಿಕಾರಿಗಳು ಆಗಿರ್ಬೋದು, ಪಂಚಾಯತಿ ಅಧಿಕಾರಿಗಳು ಇವರಿಬ್ರು ಕೂಡ್ಕೊಂಡು ಇವ್ರು ಏನ್ ಮಾಡ್ತಾರೆ ಇದೇ ಇವ್ರದ್ದು ಅಧಿಕಾರ ಅನ್ನೋ ರೀತಿಯಲ್ಲಿ ಹಕ್ಕನ್ನ ಚಲಾಯಿಸ್ತಾರೆ. ಹೀಗಾಗಿ ಗ್ರಾಮಸ್ಥರು ಸಾಕಷ್ಟು ಬಾರಿ ಹಿರಿಯ ಅಧಿಕಾರಿಗಳ ಗಮನಕ್ಕೆ ತಂದ್ರು ಕೂಡ ಇವ್ರು ಯಾವುದೇ ರೀತಿ ಕಾರ್ಯಾನ್ವಯಕ್ಕೆ ಊರಿನಲ್ಲಿ ಸಾಕಷ್ಟು ಸ್ವಚ್ಛತೆ ಇಲ್ಲದಿರತಕ್ಕಂಥದ್ದು ಕಾಣಬಹುದು. ಹಾಗಾಗಿ ಏನು ಮಹಿಳೆಯರು ಕೂಡ ಏನಂತಂದ್ರೆ ಪ್ರತಿ ಗ್ರಾಮದಲ್ಲಿ ಕೂಡ ಪ್ರತಿ ಮನೆಗೂ ಕೂಡ ಶೌಚಾಲಯ ನಿರ್ಮಾಣ ಮಾಡ್ಬೇಕಂತೇಳಿ ಸಾಕಷ್ಟು ಅನುದಾನ ಬಿಡುಗಡೆ ಆಗುತ್ತೆ. ಆದ್ರೆ ಮಹಿಳೆಯರು ಮಾತ್ರ ಹೊರಗಡೆ ಬಯಲಿಗೆ ಹೋಗಿ ಕುಂದ್ರುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅದ್ರ ಕಣ್ಣಿಗೆ ಇಷ್ಟೆಲ್ಲಾ ಗೊತ್ತಿದ್ರು ಕೂಡ ಎಲ್ಲಾ ಕೆಲಸ ಆಗುತ್ತೆ ಅಂತ ಮತ್ತೆ ನಮ್ಮ ಮುಂದೆ ಉಡಾಪ ಉತ್ತರವನ್ನ ಪಿಡಿಒ ಕೊಡ್ತಾರೆ. ಆದ್ರೆ ಕಣ್ಣೆದುರಿಗೆ ಕಂಡ್ರು ಕೂಡ ಇವ್ರು ಯಾಕೆ ಹಿಂಗ್ ಮತ್ತಷ್ಟು ಉಡಾಪ ಉತ್ತರ ಕೊಡ್ತಾರೆ, ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಕೂಡ ಜವಾಬ್ದಾರಿ ಆಗ್ತಾರೆ. ಹೀಗಾಗಿ ಫ್ರೀಡಮ್ ಟಿವಿ ಇದನ್ನ ಖಂಡಿತವಾಗಿ ಈ ಕೆಲಸಕ್ಕೆ ಏನಂದ್ರೆ ಇವರು ಮಾಡುವಂತ ಹಗರಣಕ್ಕೆ ಬೆನ್ ಬೀಳುತ್ತಂತ ಹೇಳ್ಬೋದು. ಯಾಕಂತಂದ್ರೆ ಅವರು ಪ್ರತಿ ವರ್ಷ ಏನೋ 14 ಫೈನಾನ್ಸ್ ಆಗಿರ್ಬೋದು, 15 ಫೈನಾನ್ಸ್ ಇರ್ಬೋದು, ಲಕ್ಷಾಂತರ ರೂಪಾಯಿ ಕೋಟಿಗಟ್ಟಲೆ ಹಣ ಬಂದ್ರು ಕೂಡ ಗ್ರಾಮ ಪಂಚಾಯತಿ ಯಾವುದೇ ಅಭಿವೃದ್ಧಿ ಆಗಿಲ್ಲ. ಕೇವಲ ಏನೋ ಜಾತ್ರೆ ಹುಣ್ಣಿಮೆ ಅಂತ ಸಂದರ್ಭದಲ್ಲಿ ಮಾತ್ರ ಇವರು ತೋರ್ಪಡಿಕೆಗೆ ಸ್ವಚ್ಛತೆ ಕಾರ್ಯ ಮಾಡಿ ಅಂತೇಳಿ ಪ್ರತಿ ತಿಂಗಳು ಬಿಲ್ ಅನ್ನ ತೆಗಿತಾರೆ. ಹೀಗಾಗಿ ಈಗ ನಾವು ಸ್ಥಳಕ್ಕೆ ಹೋಗಿ ಭೇಟಿ ನೀಡೋದಕ್ಕೆ ಕಣ್ಣೆದುರು ಕಂಡ್ರು ಕೂಡ ಆಗಿದೆ ಅಂತಾನೆ ಉತ್ತರ ಕೊಡ್ತಾರೆ. ಅದರ ಗ್ರಾಮಸ್ಥರು ಅವ್ರಿಗೆ ಚೀಮಾರಿ ಹಾಕಿದ್ರು ಕೂಡ ಅದಕ್ಕೆ ಎದಕ್ಕೂ ನನಗೂ ಸಂಬಂಧ ಇಲ್ಲ ಅನ್ನೋ ರೀತಿಯಲ್ಲೇ ಆಟೋಟೋಪವನ್ನ ಮರಿತಾ ಇದ್ದಾರೆ ಶಿಲ್ಪ. ಎಸ್, ಥ್ಯಾಂಕ್ ಯು ರಾಜೇಶ್.